ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ನಮಗೆ ಯಾವ್ಯಾವರಿಗೆ ಏನೇನು ದ್ವಾದಶ ರಾಶಿ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಪರಿಸ್ಥಿತಿ, ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿ ಅಥವಾ ಪರಿಸರದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ನಮಗೆ ಈ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳ ಯುತಿ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ರಾಹು ಆಗ್ಬೋದು, ಬುಧ, ಶುಕ್ರ ಅಥವಾ ಸೂರ್ಯ ಆಗ್ಬೋದು, ಎಲ್ಲ ಗ್ರಹಗಳು ನಮಗೆ ಕುಂಭರಾಶಿಯಲ್ಲಿ ಬಂದು ಸೇರ್ತಾ ಇದೆ. ಹಾಗೆ ಮಾಸ ಅಂತ್ಯದಲ್ಲಿ ಕುಜ ಕೂಡ ಅಲ್ಲೇ ಬಂದು ಸೇರ್ತಾ ಇದೆ. ಜೊತೆಗೆ ನಮಗೆ ನೋಡಿ, ಈಗ ಈ ಫೆಬ್ರವರಿ ವಿಶೇಷತೆ ಏನು ಅಂದರೆ 17ನೇ ತಾರೀಕು ಫೆಬ್ರವರಿ ನಮಗೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಸೂರ್ಯಗ್ರಹಣ ಭಾರತ ದೇಶಕ್ಕೇನು ಅಂತ ಪ್ರಭಾವ ಬೀರದೇ ಇದ್ರು ಬಟ್ ಅಲ್ಲೂ ಮತ್ತೆ ಚಂದ್ರನೂ ಹೋಗಿ ಸೇರುತ್ತೆ ಸೂರ್ಯ ಮತ್ತು ರಾಹು ಜೊತೆ. ಸೊ ಹಾಗೆ ಕುಂಭರಾಶಿಯಲ್ಲೇ ನಮಗೆ ಈಗ ಸೂರ್ಯಗ್ರಹಣ ಬೇರೆ ಸಂಭವಿಸುತ್ತೆ ಫೆಬ್ರವರಿ 17. ನೋಡಿ, ನಂತರ ಏನಂದರೆ ನಮಗೆ ಗುರು ಮಿಥುನ ರಾಶಿಯಲ್ಲಿಯೋ, ಮಾಸಾಂತ್ಯದವರೆಗೂ ನಮಗೆ ಕುಜ ಮಕರ ರಾಶಿಯಲ್ಲಿಯೋ, ನಂತರ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನು ಅಂದರೆ ನಮಗೆ ಈಗ ಮೆಜಾರಿಟಿ ಪ್ಲಾನೆಟ್ ಅಂದರೆ ಮುಖ್ಯವಾದ ಗ್ರಹಗಳು ವಾಯು ತತ್ವದಲ್ಲಿದೆ. ಮಿಥುನ ರಾಶಿಯಲ್ಲಿ ಗುರು, ಕುಂಭ ರಾಶಿಯಲ್ಲಿ ಇನ್ನು 3-4 ಗ್ರಹ ಇರೋದ್ರಿಂದ ಗುರು ದೃಷ್ಟಿ ಈಗ ಈ ಎಲ್ಲ 4 ಗ್ರಹಗಳ ಮೇಲೆ ಬೀರ್ತಾ ಇರೋದ್ರಿಂದ ಈ ಶುಭ ಕಾರ್ಯಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಈ ಫೆಬ್ರವರಿ ತಿಂಗಳಲ್ಲಿ. ನಮಗೆ ಓವರಾಲ್ ಆಗಿ ಎಲ್ಲರಿಗೂ ತೊಗೊಂಡಾಗೂ ಮೆಜಾರಿಟಿ ಅವರವರ ಕುಟುಂಬಗಳಲ್ಲಿ ಏನಾದರೂ ಒಂದು ಶುಭ ಉಂಟಾಗೋ ಚಾನ್ಸ್ ಇದೆ. ಅದೇ ಥರನೇ ನಮಗೆ ಗ್ರಹಣ ಕೂಡ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಕೂಡ ವಹಿಸಬೇಕಾಗುತ್ತೆ. ಸೊ ಇದು ನಾವು ಗ್ರಹಗತಿಗಳ ಪರಿಸರ. ನಂತರ ಇವಾಗ ನಮಗೆ ಶುಭ ಕಾರ್ಯಗಳು ಅಂದರೆ ಯಾವತ್ತು ನಮಗೆ ಶುಭ ಕಾರ್ಯ ಮಾಡ್ಕೊಳ್ಳೋಕ್ಕೆ ಮುಹೂರ್ತ ಭಾಗ ಫೆಬ್ರವರಿ ಸಿಗುತ್ತೆ ಅಂತ ನೋಡೋಣ. ನೋಡಿ, 6ನೇ ತಾರೀಕು ಫೆಬ್ರವರಿ ಪಂಚಮಿ ಹಸ್ತ ನಕ್ಷತ್ರ ಶುಕ್ರವಾರ, 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ ಭಾನುವಾರ, 12ನೇ ತಾರೀಕು ದಶಮಿ ಬೀಳುತ್ತೆ, ಜ್ಯೇಷ್ಠ ನಕ್ಷತ್ರ ಗುರುವಾರ ಬರುತ್ತೆ, 22 ಪಂಚಮಿ ನಮಗೆ ಅಶ್ವಿನಿ ನಕ್ಷತ್ರ ಭಾನುವಾರ ಬರುತ್ತೆ, 26 ದಶಮಿ ಮೃಗಶಿರ ನಕ್ಷತ್ರ ಗುರುವಾರ. ಸೊ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಆಗಿಬರುತ್ತೆ ಶುಭ ಕಾರ್ಯಗಳಿಗೆ ಅನ್ನೋದನ್ನ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಒಟ್ಟಾರೆ ತಗೊಂಡ್ರೆ ನಿಮಗೆ ಫೆಬ್ರವರಿ 6, 8, 12, 22, 26 ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಶುಭ ಕಾರ್ಯಗಳನ್ನ ಮಾಡಬಹುದು. ಈಗ ದ್ವಾದಶ ರಾಶಿಗಳ ಮಾಸಫಲ. ತುಲಾರಾಶಿಯವರಿಗೆ 5ನೇ ಮನೆಯಲ್ಲಿ 4 ಗ್ರಹ ಯುತಿ ಆಗುತ್ತೆ. ಜೊತೆಗೆ ನಮಗೀಗ ಮಾಸದ ಮೊದಲ 15 ದಿವಸ 4ನೇ ಮನೆಯಲ್ಲಿ ನಮಗೆ ಕುಜ ರವಿ ಎಲ್ಲರೂ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ವಿದ್ಯಾಭ್ಯಾಸಕ್ಕೆ ಅನುಕೂಲ, ಇದು ಚೆನ್ನಾಗಿದೆ. ಬಟ್ 5ನೇ ಮನೆಯಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಏನು ಅಂತಂದರೆ ಅಜೀರ್ಣ, ಹೊಟ್ಟೆ ನೋವು, ಈ ಥರ ವಿಷಯಗಳಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಕ್ಕಳು ಹೇಳಿದ ಮಾತುಗಳೆಲ್ಲ ಮಕ್ಕಳಿಗೆ ಆಟ ಇದೆ. ಬಟ್ ಆದರೂ ಕೂಡ ಗುರು ದೃಷ್ಟಿ ನಿಮ್ಮ ಮೇಲೂ ಇದೆ ಮತ್ತು ಪಂಚಮದ ಮೇಲೂ ಇದೆ. ಹಾಗಾಗಿ ಅಂತ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಈ ತಿಂಗಳು ಕೂಡ ನಿಮ್ಗೆ ಅತ್ಯುತ್ತಮವಾಗಿದೆ. ವಧುವರ ಅನ್ವೇಷಣೆಗಾಗಲಿ ಅಥವಾ ವಿವಾಹಕ್ಕಾಗಲಿ ಅಥವಾ ಹೊಸದು ಏನಾದರೂ ವೆಂಚರ್ ಸ್ಟಾರ್ಟ್ ಮಾಡ್ತೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಈಗ ನಮಗೆ 4-5 ಗ್ರಹಗಳು ಪಂಚಮಕ್ಕೆ ಹೋದಾಗ ಅಂದರೆ ಈ ಫೆಬ್ರವರಿ ಮಾಸದ 2ನೇ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಕ್ರಿಯೇಟಿವಿಟಿ ಇರ್ತಾರಲ್ಲ, ಆರ್ಕಿಟೆಕ್ಟ್ಸ್ ಆಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರೋರ್ಗಾಗ್ಬೋದು ಅಥವಾ ಎನಿ ಆರ್ಟಿಸ್ಟಿಕ್ ಆಗಿರೋರಿಗೆ ತುಂಬ ಅನುಕೂಲಕರವಾಗಿದೆ. ಬಟ್ ಜನರಲ್ ಕೆಲಸ ಕಾರ್ಯ ಮಾಡೋರು ಸ್ವಲ್ಪ ನಿಧಾನ ಆಗಬೇಕು. ಅಂದರೆ ಪಂಚಮದಲ್ಲಿ ಕೆಲಸ ಕಾರ್ಯಗಳಿಗೆ ಅಷ್ಟಾಗಿ ಅನುಕೂಲ ಇರಲ್ಲ, ಬಟ್ ಶುಭ ಕಾರ್ಯಗಳಿಗೆ ಅನುಕೂಲ. ಯಾಕಂದರೆ ಗುರುದೃಷ್ಟಿ ಬಿದ್ದಿದೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ 3-4 ಗ್ರಹ ಸೇರ್ತಾ ಇದೆ. ಬಟ್ ಮತ್ತೆ 5ನೇ ಮನೆಯಲ್ಲೇ ನಮಗೆ ಗ್ರಹಣ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಆರೋಗ್ಯದಲ್ಲಿ, ಮಕ್ಕಳ ಹ್ಯಾಬಿಟ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಫೆಬ್ರವರಿ ತಿಂಗಳಲ್ಲಿ. ಸೊ ಅದರಿಂದ ನಿಮಗೆ ಅನುಕೂಲನೇ ಆಗುತ್ತೆ. ಮಕ್ಕಳ ಅಭಿವೃದ್ಧಿಯೂ ಚೆನ್ನಾಗಿದೆ. ಯಾಕಂದರೆ ಶುಭ ಗ್ರಹಗಳು ಇದೆ, ಪಾಪ ಗ್ರಹಗಳು ಇದೆ, ಅದ್ರ ಮೇಲೆ ಗುರು ದೃಷ್ಟಿನೂ ಬಿದ್ದಿದೆ. ಸೊ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಆದರೂ ಕೂಡ 4-5 ಗ್ರಹಗಳು ಪಂಚಮದಲ್ಲಿ ಸೇರಿದಾಗ ಸ್ವಲ್ಪ ಎಚ್ಚರಿಕೆ. ವಿದ್ಯಾಭ್ಯಾಸದಲ್ಲಿ, ಹೈಯರ್ ಎಜುಕೇಷನಲ್ಲಿ, ಮಕ್ಕಳ ವಿಚಾರದಲ್ಲಿ ಈ ಕಡೆ ಗಮನ ವಹಿಸಬೇಕು. ಇಲ್ಲಿ ಕ್ರಿಯೇಟಿವಿಟಿ ಚೆನ್ನಾಗಿದೆ. ಕ್ರಿಯೇಟಿವಿಟಿ ಮೇಲೆ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವ್ರಿಗೆ ಫೆಬ್ರವರಿ ತಿಂಗಳಲ್ಲಿ ನಮಗೆ ಪರಿಹಾರ ಏನು ಬೇಕಾಗಿರೋದು ಅಂತಂದರೆ ಬುಧನ್ ಬೇಕು. ಯಾಕಂದರೆ 12ನೇ ಮನೆ ಅಧಿಪತಿ 5ರಲ್ಲಿದೆ. ಸೊ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಅದಕ್ಕೋಸ್ಕರನೇ ಮತ್ತೆ ದೂರ ಪ್ರಯಾಣ, ಭಾಗ್ಯಾಧಿಪತಿನೂ ಬುಧ ಆಗ್ತಾನೆ. ಸೊ ನಮಗೆ ವಿದ್ಯಾಭ್ಯಾಸಕ್ಕೆ ದೂರದಲ್ಲಿರೋರಿಗೆ ಅನುಕೂಲ ಇರುತ್ತೆ, ಹತ್ತಿರದಲ್ಲೇ ಓದೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬುಧನ್ಗೆ ಪರಿಹಾರ ಬೇಕು. ಬುಧನ್ಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಲಾಭ ಇದೆ. ಅಥವಾ ಹತ್ತಿರ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ, ಅದರಿಂದ ಕೂಡ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಓವರ್ ಆಲ್ ತೊಗೊಂಡೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ
ನಮಗೆ 4ನೇ ಮನೆ 1 2 3 4 4ನೇ ಮನೆಯಲ್ಲಿ 4-5 ಗ್ರಹಗಳ ಯುತಿ ಆಗುತ್ತೆ ಈ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ. ಫೆಬ್ರವರಿ ಮಾಸದಲ್ಲಿ ಯಾವಾಗ 4 ಗ್ರಹಗಳು, ಅದರಲ್ಲೂ ಮಾಸ ಅಂತ್ಯದಲ್ಲಿ ಕುಜನೂ ಹೋಗೋದ್ರಿಂದ, ಕುಜ, ರವಿ, ಶುಕ್ರ, ಬುಧ, ರಾಹು ಈ ಪಂಚಗ್ರಹಗಳ ಜೊತೆಗೆ ನಿಮಗೆ ಫೆಬ್ರವರಿ 17ಕ್ಕೆ ಚಂದ್ರನೂ ಹೋಗಿ ಸೇರ್ಕೊಳ್ಳುತ್ತೆ. ಸೊ 6 ಗ್ರಹ ಸೇರ್ಕೊಂಡ್ಬಿಡುತ್ತೆ ಅಲ್ಲಿ. ಸೊ 5-6 ಗ್ರಹ ಸೇರಿದೆ, ಆಗ ಗ್ರಹಣ ಕೂಡ ನಡೀತಾ ಇರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಮತ್ತೆ ಮಾನಸಿಕ ಒತ್ತಡಗಳು ಅಥವಾ ಮನೆ ಖರ್ಚು ಬರ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಆದರೆ ವಾಹನ ಖರೀದಿ, ಭೂಮಿ ಖರೀದಿ ಇಂಥ ಕೆಲಸಗಳಿಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಇದಕ್ಕೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ನಮಗೆ ಅಷ್ಟಮದಲ್ಲಿ ಗುರು ಇದೆ, ಅಷ್ಟಮದಲ್ಲಿ ಗುರು ಇದ್ರೆ ಆಕಸ್ಮಿಕವಾಗಿ ಖರ್ಚು ತಂದು ಕೊಟ್ಬಿಡುತ್ತೆ. ಯಾಕಂದರೆ ಕುಟುಂಬದ ಮೇಲೆ ದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಆಕಸ್ಮಿಕವಾಗಿ ಖರ್ಚು ತಂದು ಕೊಡೋ ಚಾನ್ಸಸ್ ಇರುತ್ತೆ. ಬಟ್ ಆದರೆ ನೋಡಿ, ನಿಮಗೆ ವೃಶ್ಚಿಕ ರಾಶಿಯವರಿಗೆ 11ನೇ ಮನೆ ಅಧಿಪತಿ ಬುಧ, ಅಷ್ಟಮಾಧಿಪತಿ ಬುಧ. ಸೊ ಆ ಅಷ್ಟಮಾಧಿಪತಿ ಬುಧನ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಗುರು ಎಲ್ಲಿ ಮಿಥುನ ರಾಶಿಯಿದೆ, ಅಲ್ಲಿಂದ 9ನೇ ದೃಷ್ಟಿ ಯಾವಾಗ 4ನೇ ಮನೆ ಮೇಲೆ ಬೀಳುತ್ತೋ ವಾಹನ ಖರೀದಿಗೆ ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯಕ್ಕೆ ಅಥವಾ ಮನೆ ರಿನೋವೇಷನ್ ಮಾಡಿಸೋದೋ ಏನಾದರೂ ಒಂದು ಶುಭ ಕಾರ್ಯಕ್ಕೆ ಗ್ರಹಣದ ನಂತರ ಅನುಕೂಲ ಆಗುತ್ತೆ. ಸೊ ಗ್ರಹಣದ ತನಕ ಸ್ವಲ್ಪ ನಿಧಾನ ಅನಿಸಿದ್ರು, ಗ್ರಹಣದ ನಂತರ ನೀವು ಲಾಭನ ನಿರೀಕ್ಷಿಸ್ಬೋದು ವೃಶ್ಚಿಕ ರಾಶಿಯವರು. ಆದರೂ 4ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯಕ್ಕಾಗಲಿ ಅಥವಾ ವಾಹನಕ್ಕೆ ಖರ್ಚು ಬರೋದಾಗಲಿ ಇದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಚಂದ್ರಶಾಂತಿ ಕೂಡ ನಮಗೆ ಫೆಬ್ರವರಿ ತಿಂಗಳಲ್ಲಿ ಅಗತ್ಯ. ಫೆಬ್ರವರಿ 3ನೇ ವಾರದಲ್ಲಿ ನೀವು ಶಿವನ ಆರಾಧನೆ ಮಾಡೋದು, ಶಿವರಾತ್ರಿ ಬೇರೆ ಬರ್ತಾ ಇದೆ. ಹಾಗಾಗಿ ಶಿವರಾತ್ರಿ ದಿವಸ ಬರೀ ಉಪವಾಸ ಇದ್ದು ಫಲಹಾರ ಮತ್ತು ನೀವು ಫಲಹಾರ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ, ಅವ್ರ ಹಬ್ಬ ಚೆನ್ನಾಗಿ ಆಚರಿಸೋದ್ರಿಂದ ಖಂಡಿತ ನಿಮಗೆ ಎಲ್ಲ ರೀತಿ ಈ ಗ್ರಹಣ ನಿಮಗೆ ಪರಿಹಾರನೂ ಆಗುತ್ತೆ. ಪರಿಹಾರದಿಂದ ಮುಂಬರುವ ದಿನಗಳಿಗೆ, ಯಾಕಂದ್ರೆ ನೋಡಿ ಭಾಗ್ಯಕ್ಕೆ ಗುರು ಹೋಗುತ್ತೆ ಈಗ ಇನ್ನೊಂದು 2-3 ತಿಂಗಳು ಜೂನಿಂದ ನಿಮಗೆ. ಹಾಗಾಗಿ ನಿಮಗೆ ಅತ್ಯುತ್ತಮ ಫಲನ ಮುಂಬರುವ ದಿನಗಳಲ್ಲಿ ನಿರೀಕ್ಷಿಸಬಹುದು ವೃಶ್ಚಿಕ ರಾಶಿಯವರು. ಅದಕ್ಕೀಗ ಒಳ್ಳೆ ಪ್ಲಾಟ್ಫಾರ್ಮ್, ಈ ಗ್ರಹಣ ಬಿಡ್ತಾ ಇದ್ದಂಗೆ ನಿಮಗೆ ಶುಭಗಳು ಉಂಟಾಗಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಒಳ್ಳೆದನ್ನೇ ನಿರೀಕ್ಷಿಸ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಸೊ ಒಳ್ಳೆದಾಗಿ ನೋಡಿ. ಧನುರ್ರಾಶಿಯವ್ರಿಗೆ 3 ಗ್ರಹಗಳು ನಮಗೆ ಕುಂಭರಾಶಿಯಲ್ಲಿ ನಡೆಯುತ್ತೆ ಫೆಬ್ರವರಿ 15ನೇ ತಾರೀಕಿಂದ. ಯಾವಾಗ ಕುಜ ಈಗ 2ನೇ ಮನೆ ಸಂಚಾರ ಮಾಡ್ತಾ ಇದೆ ಫೆಬ್ರವರಿ ಮೊದಲ 15-20 ದಿವಸ, ಆವಾಗ ಸ್ವಲ್ಪ ಕುಟುಂಬದಲ್ಲಿ ವಾದ ವಿವಾದ, ಅದು ಫ್ರಸ್ಟ್ರೇಷನ್, ಕೋಪ ತಾಪಗಳು ತೋರಿಸ್ಕೋಬೋದು. ಯಾಕಂದರೆ ಧನುರಾಶಿನೇ ಅಗ್ನಿತತ್ವ. ನಂತರ ಕುಜನೂ 2ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೋಪ ತಾಪ ಮಾತುಕತೆಯಲ್ಲಿ ಕಾಣಿಸ್ಬೋದು. ಬಟ್ ಆದರೂ ಕೂಡ ಯಾವಾಗ ಕುಜ 3ನೇ ಮನೆಗೆ ಹೋಗುತ್ತೆ ಅಂದರೆ ಮಾಸಾಂತ್ಯದಲ್ಲಿ ಖಂಡಿತ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ ಅನುಕೂಲ, ಭೂಮಿಯಿಂದ ಅನುಕೂಲ, ವಾಹನದಿಂದ ಅನುಕೂಲ. ಯಾಕಂದರೆ ಶುಕ್ರನೂ 3ನೇ ಮನೆಗೆ ಹೋಗಿರುತ್ತೆ. ಸೊ ಶುಕ್ರ ನೋಡಿ, ಶುಕ್ರನ ಮೇಲೆ ಗುರು ದೃಷ್ಟಿ ಬೀಳ್ತಿದೆ ಸಪ್ತಮದಿಂದ. ವಧುವರ ಅನ್ವೇಷಣೆಗೆ ಒಳ್ಳೆಯದು, ಮ್ಯಾರೇಜ್ ಮ್ಯಾಚಿಂಗು, ಉಪನಯನ, ವಿವಾಹ, ಶುಭ ಕಾರ್ಯಗಳಿಗೆ ತುಂಬ ಆಕ್ಟಿವೇಟ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ 3ನೇ ಮನೆಯಲ್ಲಿ ಗ್ರಹಣ ಸಂಚರಿಸೋದ್ರಿಂದ ಅಣ್ಣ ತಮ್ಮಂದ್ರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಿಲ್ಲಿ. ಅಣ್ಣ ತಮ್ಮಂದ್ರಿಗೆ ಏನಾದರೂ ಒಂದು ಒತ್ತಡಗಳು ಬರ್ಬೋದು ಅಥವಾ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ನಂತರ ನೋಡಿ, 3ನೇ ಮನೆಯಲ್ಲೇ ಬುಧ, 3ನೇ ಮನೆಯಲ್ಲೇ ಶುಕ್ರ, ಅಲ್ಲೇ ರಾಹುನು ಸೇರುತ್ತೆ. 3ನೇ ಮನೆ ರಾಹು, ಬುಧ, ಶುಕ್ರ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟರು. ಕುಜ ರವಿನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ 3ನೇ ಮನೆಯಲ್ಲಿ. ಬಟ್ ಅವ್ರ ಪರಿಸರದಲ್ಲಿ ಈಗ ನೋಡಿ, ಕುಂಭ ರಾಶಿ ಅಧಿಪತಿ ಶನಿ ವಾಯು ತತ್ವ, ನಮಗಲ್ಲಿ ಅಗ್ನಿ ತತ್ವ ಆದಂಥ ಸೂರ್ಯ ಅನ್ಕಂಫರ್ಟಬಲ್. ಬಟ್ ಭಾವದ ಪ್ರಕಾರ ಒಳ್ಳೆ ರಿಸಲ್ಟ್ ಕೊಡ್ಬೋದು. ಬಟ್ ಆದರೆ 3ನೇ ಮನೆ ಇರೋದ್ರಿಂದ ಮಾತುಕತೆಯಲ್ಲಿ ಎಚ್ಚರಿಕೆ, ಅದು ಕಮ್ಯುನಿಕೇಷನ್, ಅಗ್ರಿಮೆಂಟು, ನಿಮ್ದು ಏನು ಕಮ್ಯುನಿಕೇಷನ್ ಇರುತ್ತೆ ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬಿಟ್ಟರೆ ಓವರ್ ಆಡೋಕ್ಕೆ ಚೆನ್ನಾಗಿದೆ ನಿಮಗೆ. ಸಮಾಜದಲ್ಲಿ ಗೌರವ ಸಿಗೋದಾಗಲಿ ಅಥವಾ ವಾಹನ ಖರೀದಿಗಾಗಲಿ ಅಥವಾ ಭೂಮಿ ಖರೀದಿಗಾಗಲಿ ಅಥವಾ ಧೈರ್ಯಕ್ಕಾಗಲಿ ಅಥವಾ ಈವನ್ ನಿಮಗೆ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಅದು ಸಿಗೋದಕ್ಕಾಗಲಿ, ಎಲ್ಲದಕ್ಕೂ ಫೆಬ್ರವರಿಯ 2ನೇ ಭಾಗ ತುಂಬ ಚೆನ್ನಾಗಿದೆ. ಮೊದಲನೇ ಭಾಗದಲ್ಲಿ ಕುಜಕ್ಕೆ ಶಾಂತಿ ಅಗತ್ಯ ಇದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೆಲ್ಲ ಕೊಡೋದು, ಮತ್ತು ಅಣ್ಣ ತಮ್ಮದನ್ನು ಚೆನ್ನಾಗಿ ಮಾತಾಡಿಸಿ ಅವರು ಸಣ್ಣ ಪುಟ್ಟ ಉಪಹಾರ ಕೊಡೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ. ನಂತರ ಅರ್ಧಾಷ್ಟಮ ಶನಿ ನಡೀತಾ ಇದೆ. 4ನೇ ಮನೆ ಶನಿ ನಡೀತಾ ಇದ್ದಾಗ ನಮಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರವನ್ನು ಹೇಳ್ಕೊತಾ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗೋದು, ಹನುಮಾನ್ ಚಾಲಿಸ ಹೇಳೋದು, ಇದರಿಂದ ಖಂಡಿತ ಧನುರಾಶಿಯವರಿಗೆ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ. ಗುರು ನಮಗೆ ಜೂನ್ ತನಕನೂ ಬಲ ಚೆನ್ನಾಗಿದೆ, ಗುರು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಅಂತ ತಲೆ ಕೆಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಏನೇ ತೊಂದರೆಗಳು ಬಂದರೂ ಅದು ಸಾಲ್ವ್ ಆಗುತ್ತೆ. ಬಟ್ ಈ ಫೆಬ್ರವರಿ ಮಾಸದಲ್ಲಿ ನೀವು ಕುಜಶಾಂತಿಗೆ ಒತ್ತು ಕೊಡಬೇಕಾಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಮಿಶ್ರ ಫಲ ಧನುರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.